ಮಕ್ಳ ಏನ್ ಮಾಡ್ತಿದ್ದೀರಾ? ಬಂದೇ ಇರ್ರಿ. ಅನ್ಬೇಕಾ? ಹೌದಾ, ಬ್ಯಾಲ್ ಅನ್ಬೇಕಾ? ಸರಿ ಆಯ್ತು. ಹೌದು ಪುಟ್ಟ, ಈ ಪ್ರಕೃತಿ ನಮ್ಮಿಂದ ಏನು ನಿರೀಕ್ಷೆ ಮಾಡದೆ ಕೊಟ್ಟಿರೋ ಅಂತ ವರದಾನ. ಈಗ ಆನೆ ಬಿಡಿಸ್ತಾ ಇದ್ದೀನಿ. ಆನೆ ಎಲ್ಲಿರ್ತಿತ್ತು ಗೊತ್ತಾ? ಮೊದಲೆಲ್ಲ ಕಾಡಲ್ಲೆಲ್ಲ ಇರ್ತು ಗೊತ್ತಾ? ಇವತ್ತು ಆನೆನ ನಾವು ಚಿತ್ರದಲ್ಲಿ ನೋಡಬೇಕಾಗಿದೆ. ಕಾಡಿದ್ರೆ ಮಾತ್ರ ಪಕ್ಷಿ ಪ್ರಾಣಿಗಳು ಬದುಕ್ತವೆ. ಇವೆಲ್ಲರೂ ಕೂಡ ಇವತ್ತು ಮಾಸ್ಕ್ ಹಾಕ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ, ನಮ್ಮ ಅರಣ್ಯವನ್ನು ನಾಶ ಮಾಡಿದ್ರಿಂದ ಏನಾಗಿದೆ, ಗಾಳಿನೂ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಪ್ರಕೃತಿಯನ್ನು ಬೆಳೆಸಿದ್ರೆ ಅದು ನಮಗೆ ಹಣ್ಣನ್ನು ಕೊಡುತ್ತೆ, ಸುಂದರವಾಗಿರ್ತಕ್ಕಂಥ ಗಾಳಿಯನ್ನು ಕೊಡುತ್ತೆ, ನಮಗೆ ಬಿಸಿಲು ಅಂತ ಬಂದಾಗ ನೆರಳನ್ನು ಕೊಡುತ್ತೆ. ಅವೆಲ್ಲವನ್ನು ಮತ್ತೆ ವಾಪಸ್ ನಾವು ನೋಡಬೇಕು. ಪ್ರಾಣಿ ಇರ್ಬೋದು, ಪ್ರಾಣಿಯಲ್ಲಿ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆನೆ ಇರ್ಬೋದು ಅಲ್ವಾ, ಅವೆಲ್ಲ ಕೂಡ ನಾವು ನೋಡ್ತಾ ಹೋಗ್ಬೇಕು ಅಂತಂದ್ರೆ ನಾವು ಫಸ್ಟ್ ಪರಿಸರವನ್ನು ರಕ್ಷಣೆ ಮಾಡ್ಕೋಬೇಕು ಅಲ್ವಾ ಮಕ್ಕಳ? ಎಲ್ಲರೂ ಹೋಗಿ ಇವತ್ತೇನೆ ಎಲ್ಲರೂ ಗಿಡ ನೆಡೋಣವಾ? ಎಲ್ಲರೂ ಅಜ್ಜಿ ಅಜ್ಜಿ ಬಲೂನ್ ಕೊಡಜ್ಜಿ. ಅಯ್ಯೋ, ಈ ಬಲೂನ್ಗೆ ಗಾಳಿ ತುಂಬಿಸಕ್ಕೆ ಇಷ್ಟೊಂದು ದುಡ್ಡು ಕೊಡ್ಬೇಕೇನೆ? ಅಮ್ಮ ಅಮ್ಮ, ನಿಜವಾದ ಅಂದ್ರೆ ಏನು? ಅದು ಹೇಗಿರುತ್ತೆ? ನಾನು ಪುಸ್ತಕದಲ್ಲೇ ಮಾತ್ರ ನೋಡಿದ್ದೀನಿ, ನಿಜವಾಗ್ಲೂ ನೋಡೇ ಇಲ್ಲ. ಹೆಂಗಿರುತ್ತದು? ಮಗು, ಹೂವು, ಗಾಳಿ, ನೀರು ಇದೆಲ್ಲ ಪ್ರಕೃತಿ ಕೊಡುಗೆ ಮಗು. ಆದ್ರೆ ಅದನ್ನ ನಾವು ನಮ್ ಸ್ವಾರ್ಥಕ್ಕೋಸ್ಕರ ನಾವು ಅದನ್ನ ಉಳಿಸ್ಕೊಳಕ್ ಆಗ್ಲೇ ಇಲ್ಲ. ನಿಮ್ಗೆ ನಿಜವಾದ ಹೂವ ಈ ಪ್ರಕೃತಿನ ತೋರ್ಸಕ್ ಆಗ್ತಾ ಇಲ್ಲ ಮಗು. ಅಮ್ಮ, ಗಾಳಿ ಫ್ರೀಯಾಗಿ ಸಿಕ್ತಿತ್ತು ಅಂತಿದ್ದೆ, ಇವಾಗ ಕಾಸು ಕೊಟ್ಟು ತಗೋಬೇಕು ಗಾಳಿನ. ನಾವು ಗಾಳಿ ಬೆಲೆ ಅರಿಯದೆ ಮರಗಳನ್ನ ಕೊಂದಾಕಿದ್ವಿ, ನೀರನ್ನ ಕಲುಷಿತ ಮಾಡಿದ್ವಿ. ಅದಕ್ಕೆ ಪ್ರಕೃತಿಯು ನಮ್ಮ ಮೇಲೆ ಮುನಿಸ್ಕೊಂಡಿದ್ದಾಳೆ ಮಗು. ಎಲ್ಲ ನಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಕೃತಿನ ನಾವೇ ನಾಶ ಮಾಡಿದ್ವಿ. ಮಕ್ಕಳ, ಇವತ್ತೇ ನೀವೊಂದ್ ಮರ ನೆಟ್ರೆ ನಾಳೆ ನಿಮ್ ಮಕ್ಕಳು ಉಚಿತವಾಗಿ ಉಸಿರಾಡ್ತವೆ ಮಕ್ಕಳ. ಅಳ್ಬೇಡ ಅಮ್ಮ. ಅಮ್ಮ, ಇವತ್ತೇ ಒಂದ್ ಗಿಡ ಹಾಕನ. ಆಯ್ತು, ಇವತ್ತೇ ಒಂದ್ ಗಿಡ ನೆಡೋಣ.